ಓಂ ಶಾಂತಿ. ದಿನಾಂಕ ಆಗಿದೆ 25/5/2025. ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ಅಳವಡಿಸಿಕೊಳ್ಳಿ. ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆಗ ತಮ್ಮ ಮನೆಯು ಆಶ್ರಮವಾಗಿ ಬಿಡುವುದು. ಇಂದು ಬಾಗ್ದಾದ ಸರ್ವ ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಗಳನ್ನು ನೋಡುತ್ತಿದ್ದಾರೆ, ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯು ಪವಿತ್ರತೆಯಾಗಿದೆ. ಪವಿತ್ರತೆಯು ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿಯಾಗಿದೆ. ಪವಿತ್ರತೆಯು ಮಾನವನ ಸತ್ಯ ಶೃಂಗಾರವಾಗಿದೆ. ಪವಿತ್ರತೆ ಇಲ್ಲವೆಂದರೆ ಮಾನವ ಜೀವನಕ್ಕೆ ಬೆಲೆ ಇಲ್ಲ. ಬಾಗ್ದಾದ ತಾವೆಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜೀವನದ ಇದೇ ವರದಾನವನ್ನು ಕೊಟ್ಟರು, ಪವಿತ್ರ ಭವ, ಯೋಗಿ ಭವ. ಯಾವ ಆತ್ಮನಲ್ಲಿ ಪವಿತ್ರತೆ ಇದೆಯೋ ಅವರ ಚಲನೆ, ವಲನೆ, ಚಹರೆ ಹೊಳೆಯುತ್ತದೆ. ಪವಿತ್ರತೆಯ ರಿಯಾಲಿಟಿ, ಪವಿತ್ರತೆಯ ರಾಯಲ್ಟಿ ಚಲನೆ ಮತ್ತು ಚಹರೆಯಲ್ಲಿ ಕಾಣುತ್ತದೆ. ಈ ರೇಖೆಗಳು ಜೀವನದ ಶೃಂಗಾರವಾಗಿದೆ, ರಿಯಾಲಿಟಿ ಆಗಿದೆ. ನಾನು ಅನಾದಿ ಆದಿ ಸ್ವರೂಪನಾಗಿದ್ದೇನೆ. ಎಲ್ಲದಕ್ಕಿಂತ ಮೊದಲ ಖಜಾನೆಯನ್ನು ಕೊಟ್ಟಿದ್ದಾರೆ, ಜ್ಞಾನದ ಖಜಾನೆ. ಇದರಿಂದ ಜೀವನದಲ್ಲಿರುತ್ತಾ ದುಃಖ, ಅಶಾಂತಿಯಿಂದ ಮುಕ್ತರಾಗಿ ಬಿಡುತ್ತೀರಿ. ಎರಡನೆಯ ಖಜಾನೆಯಾಗಿದೆ ನೆನಪು, ಯೋಗ. ಇದರಿಂದ ಶಕ್ತಿಗಳ ಪ್ರಾಪ್ತಿಯಾಗುತ್ತದೆ ಮತ್ತು ಶಕ್ತಿಗಳ ಆಧಾರದಿಂದ ಸರ್ವ ಸಮಸ್ಯೆಗಳನ್ನು, ಸರ್ವ ವಿಘ್ನಗಳನ್ನು ಸಹಜವಾಗಿ ಪಾರು ಮಾಡಿಬಿಡುತ್ತೀರಿ. ಮೂರನೆಯ ಖಜಾನೆಯಾಗಿದೆ ಧಾರಣೆಗಳ ಖಜಾನೆ. ಇದರಿಂದ ಸರ್ವಗುಣಗಳ ಪ್ರಾಪ್ತಿಯಾಗುತ್ತದೆ. ನಾಲ್ಕನೆಯ ಖಜಾನೆಯಾಗಿದೆ ಸೇವೆಯ ಖಜಾನೆ. ತಂದೆಯ ಮೂಲಕ ಇಷ್ಟೊಂದು ಖಜಾನೆಗಳು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ತಂದೆಯು ಎಲ್ಲರಿಗೆ ಒಂದೇ ರೀತಿಯಾಗಿ ಖಜಾನೆಗಳನ್ನು ಕೊಡುತ್ತಾರೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ. ಕೆಲವು ಮಕ್ಕಳಂತೂ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಿನ್ನುತ್ತಾ, ಕುಡಿಯುತ್ತಾ, ಮಜಾ ಮಾಡುತ್ತಾ, ಮೋಜಿನಲ್ಲಿಯೇ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತಾರೆ. ಯಾವುದೇ ಪದಾರ್ಥವು ಒಂದು ವೇಳೆ ಪೂರ್ಣ ರೀತಿಯಿಂದ ತುಂಬಿಲ್ಲದಿದ್ದರೆ ಅದು ತುಳುಕುತ್ತದೆ. ಹಾಗೆಯೇ ಇಲ್ಲಿಯೂ ಸಹ ಸರ್ವ ಖಜಾನೆಗಳಿಂದ ಸಂಪನ್ನವಾಗಿಲ್ಲವೆಂದರೆ ಏರಿಳಿತವಾಗುತ್ತದೆ. ಸಂಗಮ ಯುಗವು ಭಾಗ್ಯದ ಯುಗವಾಗಿದೆ. ಸತ್ಯಯುಗಕ್ಕೂ ಭಾಗ್ಯವಂತ ಯುಗವೆಂದು ಹೇಳುತ್ತಾರೆ. ಆದರೆ ವರ್ತಮಾನ ಸಂಗಮ ಯುಗದ ಸಮಯವು ಅದಕ್ಕಿಂತಲೂ ಭಾಗ್ಯವಂತನಾಗಿದೆ. ಅಮೃತ ವೇಳೆ ತಂದೆಯಿಂದ ಸಹಜ ನೆನಪಿನಿಂದ ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ ಮತ್ತು ಇಡೀ ದಿನ ಆಶೀರ್ವಾದಗಳನ್ನು ಕೊಡಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ದಾತನ ಮಕ್ಕಳು ದಾತನಾಗಿದ್ದೀರಲ್ಲವೇ? ಮಾಸ್ಟರ್ ದಾತನಾಗಿದ್ದೀರಿ ಅಂದಾಗ ದಾತನ ಕೆಲಸವು ಏನಾಗಿರುತ್ತದೆ? ಕೊಡುವುದು. ಅಂದಾಗ ಎಲ್ಲದಕ್ಕಿಂತ ಒಳ್ಳೆಯ ವಸ್ತು ಆಶೀರ್ವಾದಗಳನ್ನು ಕೊಡುವುದಾಗಿದೆ. ಎಂತಹ ವ್ಯಕ್ತಿಯೇ ಇರಲಿ, ತಮ್ಮ ಸಹೋದರ ಸಹೋದರಿಯೇ ಅಲ್ಲವೇ? ಪರಮಾತ್ಮನ ಮಕ್ಕಳು ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ? ಅಂದಾಗ ಪರಮಾತ್ಮನ ಮಗುವಾಗಿದ್ದಾರೆ. ಬಾಗ್ದಾದ ತಾವು ಮಕ್ಕಳಿಗೆ ಒಂದು ವರದಾನವನ್ನು ಕೊಡುತ್ತಾರೆ. ವರದಾನವಾಗಿದೆ, ಒಂದು ವೇಳೆ ತಮಗೆ ಯಾರಾದರೂ ದುಃಖ ಕೊಟ್ಟರೂ ಸಹ ತಾವು ದುಃಖವನ್ನು ತೆಗೆದುಕೊಳ್ಳಬೇಡಿ. ಎರಡು ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ, ಶಿಕ್ಷಣ ಮತ್ತು ಕ್ಷಮೆ, ದಯೆ. ಒಂದು ವೇಳೆ ದಯಾಹೃದಯಿಯಾಗಿ ಅವರಿಗೆ ಶಿಕ್ಷಣ ಕೊಡುತ್ತೀರೆಂದರೆ ತಮ್ಮ ಶಿಕ್ಷಣದ ಕೆಲಸವು ಮಾಡುವುದು. ಈಗ ದುಃಖವನ್ನು ತೆಗೆದುಕೊಳ್ಳಬೇಡಿ, ತಪ್ಪುಗಳನ್ನು ಮಾಡಬೇಡಿ. ಯಾವಾಗ ತಂದೆಯು ದುಃಖವನ್ನು ಕೊಡುವುದಿಲ್ಲ ಅಂದಾಗ ಫಾಲೋ ಫಾದರ್ ಮಾಡಬೇಕಲ್ಲವೇ? ಈಗಿನಿಂದ ಯಾರನ್ನೂ ಬೈಯಬಾರದು, ದಯೆ ತೋರಿಸಿ. ದಯೆಯ ಜೊತೆಗೆ ಶಿಕ್ಷಣ ಕೊಡಿ. ಪದೇ ಪದೇ ಯಾರನ್ನಾದರೂ ಬೈಯುವುದರಿಂದ ಆತ್ಮವು ಇನ್ನೂ ಶತ್ರುವಾಗಿ ಬಿಡುತ್ತದೆ. ಆಶ್ರಮವೇ ಬೇರೆಯಾಗಿದೆ, ಮನೆಯೇ ಬೇರೆಯಾಗಿದೆ ಅಂದಾಗ ಈಗ ಮನೆಯನ್ನು ಆಶ್ರಮ ಮಾಡಿಕೊಳ್ಳಿ. ಆಶೀರ್ವಾದಗಳನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಇದು ಆಶ್ರಮದ ಕಾರ್ಯವಾಗಿದೆ. ಅಲೆದಾಡುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿ ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ಬೇರೆಯವರನ್ನು ಸರಿ ಮಾಡುವ ಬದಲು ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧ ಜೋಡಿಸಿಕೊಳ್ಳಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.